ಏ ಗೌತು, ಏನ್ ಮಾಡ್ತಿದ್ಯಾ ಇವತ್ತು? ಏನ್ ಸ್ಪೆಷಲ್? ಯಾ ಸಮಥಿಂಗ್ ಕಾಂಟಿನೆಂಟ್. ಏನೇ ನೀನು ನಾರ್ಮಲ್ ಅಡ್ಗೆನೆ ಮಾಡಲ್ವಲ್ಲೇ? ರೆಸ್ಟೋರೆಂಟ್ಗೆ ಹೋದ್ರು ಕಾಂಟಿನೆಂಟಲ್, ಮನೆಗೆ ಬಂದ್ರು ಕಾಂಟಿನೆಂಟಲ್. ಅಲ್ಲ, ಹುಟ್ಟಿರೋದು ಚನ್ನಪಟ್ಟಣದಲ್ಲಿ, ಯುರೋಪ್ನಲ್ಲಿ ಹುಟ್ಟಿದವಳ ತರ ಆಡ್ತಾಳೆ. ಎಸ್, ನಾನು ಇರೋದೇ ಹೀಗೆ. ನನಗೆ ಹೀಗಿರೋದಕ್ಕೆ ಇಷ್ಟ. ನಾನು ಕ್ಲಾಸ್ನ ಮೇಂಟೈನ್ ಮಾಡ್ತೀನಿ, ಎಲ್ರಿಗಿಂತ ಡಿಫ್ರೆಂಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ರೇಂಜ್. ಯು ನೋ ಒನ್ ಥಿಂಗ್, ಆ್ಯಕ್ಚುಲಿ ನಾನು ಯುರೋಪ್ನಲ್ಲಿ ಹುಟ್ಟಬೇಕಿತ್ತು. ದಟ್ಸ್ ವೇರ್ ಐ ಬಿಲಾಂಗ್. ನಿಜ, ಮಿಸ್ ಆಗಿ ಇಲ್ಲಿ ಹುಟ್ಬಿಟ್ಟಿದ್ಯಾ. ಏನ್ ಗೊತ್ತಾ ನಿಕ್ಕಿ, ನಮ್ಮ ಲೈಫ್ನಲ್ಲಿ ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರಲ್ಲ. ಬಟ್ ನಾವು ಹೇಗಿರಬೇಕು, ನಮ್ಮ ಲೈಫ್ ಹೇಗಾಗಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರುತ್ತೆ. ನನ್ನ ಲೈಫ್ ಹೀಗೆ ಇರಬೇಕು ಅಂತ ನನಗೊಂದು ಇಮ್ಯಾಜಿನೇಷನ್ ಇದೆ, ಪ್ಲಾನ್ ಇದೆ, ಡ್ರೀಮ್ ಇದೆ. ನಾನು ಅದ್ರ ಪ್ರಕಾರನೇ ಬದುಕೋದು. ಯು ನೋ ಒನ್ ಥಿಂಗ್, ನನ್ನ ಲೈಫ್ನಲ್ಲಿ ನಾನು ಹುಟ್ಟಿರೋದು ಜಸ್ಟ್ ಲೀಡ್ ಮಾಡೋದಕ್ಕಲ್ಲ, ಎಂಜಾಯ್ ಮಾಡೋದಕ್ಕೆ, ರೂಲ್ ಮಾಡೋದಕ್ಕೆ. ಐ ಆಮ್ ದಿ ರೂಲರ್, ಯು ನೋ. ಹ್ಞೂ ಬಿಡಮ್ಮ, ಮಹಾರಾಣಿ ನೀನು. ಅಫ್ಕೋರ್ಸ್ ನಾನು ಮಹಾರಾಣಿ. ಇನ್ನು ಆ ಅರಮನೆ ಸೇರೋದು ಒಂದೇ ಬಾಕಿ. ಅಲ್ಲ ಕಣೆ ಗೌತು, ನಂಗೊಂದು ಆಶ್ಚರ್ಯ ಆಗೋದೇನು ಗೊತ್ತಾ? ರಮಾದೇವಿ ಅವ್ರ ಕೈಲಿ ಆ ಥರ ಉಗಿಸ್ಕೊಂಡು ಬಂದ್ಮೇಲೂ ಏನೂ ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿದೆಯಾ. ಹೇಗೆ ಇದು? ನಿನ್ನ ಆಟಿಟ್ಯೂಡು, ಸ್ಪಿರಿಟು, ಬಿಹೇವಿಯರಲ್ಲಿ ಯಾವುದೇ ರೀತಿ ಚೇಂಜಸ್ ಕಾಣಿಸ್ತಿಲ್ಲ. ನಾನು ನಿನ್ನ ಫ್ರೆಂಡ್ ಆಗಿದ್ರು ಕೆಲವೊಂದ್ಸಲ ನಿನ್ನ ಬಗ್ಗೆ ನನ್ಗೆ ಅರ್ಥನೇ ಆಗಲ್ಲ. ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ತುಂಬ ಕಷ್ಟ ಕಣೆ. ನಿಕ್ಕಿ, ನೀನ್ ಬರೀ ನನ್ಗಾಗಿರೋ ಅವಮಾನ, ಇನ್ಸಲ್ಟ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ಜಸ್ಟ್ ನೆಗೆಟಿವ್ ಥಿಂಗ್ಸ್. ಬಟ್ ನಾನು ಈ ನೆಗೆಟಿವ್ ಸಿಚುಯೇಷನ್ನಲ್ಲೂ ಪಾಸಿಟಿವ್ ಅಂದ್ರೆ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನಗೀಗಾಗಿರೋ ಅವಮಾನಕ್ಕಿಂತ ನನಗೀಗಾಯ್ತಲ್ಲ ಅಂತ ಅಭಿಮಾನಿಯವರು ಬೇಜಾರಾಗಿದ್ದಾರಲ್ಲ, ಅದೇ ನನಗೆ ಬೇಕಾಗಿತ್ತು. ಅವ್ರ ಬೇಜಾರೇ ನನ್ನ ಬಂಡವಾಳ. ಅವ್ರು ನನ್ನ ವಿಚಾರದಲ್ಲಿ ಎಷ್ಟು ಬೇಜಾರಾಗ್ತಾರೋ ಅಷ್ಟು ನನಗೆ ಒಳ್ಳೇದು. ರಮಾದೇವಿಯವರು ನನಗೆ ಇನ್ಸಲ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಅದರ ಎಫೆಕ್ಟ್ ಅವ್ರ ಮಗನ ಮೇಲೆ ಬಿದ್ದಿದೆ. ಪಾಪ ಅಭಿ ನನಗೆ ಹೀಗಾಯ್ತಲ್ಲ ಅಂತ ಒದ್ದಾಡ್ತಾ ಎಷ್ಟು ಫೀಲ್ ಆಗಿದ್ದಾರೆ ಗೊತ್ತಾ? ಆ್ಯಂಡ್ ನನಗಿದೇ ಬೇಕಾಗಿತ್ತು. ಏ ಗೌರಿ, ಏನೇ ನೀನು ಇಷ್ಟೊತ್ಕ ಬರೋದು? ಬೇಗ ಬರಬೇಕು ತಾನೆ. ಕೇಳಿದ್ರೆ ಏನೇ ಹೇಳ್ತೀಯಾ? ಏನಾದರೂ ಹೇಳಿ ಬಚಾವ್ ಆಗ್ಬೇಕಲ್ವಾ? ಏನಾದರೂ ಒಂದು ಹೇಳ್ತೀನಿ. ಮೇಡಮ್ ಕೈಯಿಂದ ಬಚಾವ್ ಆಗೋದಾ? ಆ ದೇವ್ರೆ ಬಂದ್ರು ನಿನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅತ್ತೆ, ಬರ್ತಿದ್ದಾಗೆ ಈ ಥರ ಹೆದರಿಸ್ತಿರಲ್ಲ ಅತ್ತೆ. ನೀವು ಏನಾದರೂ ಹೇಳಿ. ರಮಾ ಮೇಡಮ್ನ ನೋಡಿದ್ರೆ ತುಂಬ ಭಯ ಆಗತ್ತೆ ನಂಗೆ. ಹುಲಿನ ನೋಡ್ದಂಗೆ ಭಯ ಆಗತ್ತೆ. ಹ್ಞೂ ಅಮ್ಮ, ಎಲ್ಲ ಕೆಲಸ ಮುಗೀತು. ಸರಿ, ನೀನ್ ಬಂದಿದ್ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಅತ್ತೆ, ಹೇಗೋ ಕದ್ದು ಮುಚ್ಚಿ ಬಂದೆ. ಯಾರೂ ನೋಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸತ್ಯ, ಇನ್ನೊಂದ್ಸಲ ಇಂಥ ಸಾಹಸ ಕೈ ಹಾಕೋದಕ್ಕೆ ಹೋಗ್ಬೇಡ. ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ ಕಣೆ. ಸರಿ ಆಯ್ತು. ಸರಿ ಬಾ, ಅಡ್ಗೆಗೆ ಸಹಾಯ ಮಾಡು, ತರಕಾರಿ ಹೆಚ್ಚಿಕೊಡು ಬಾ. ಏ ಗೌರಿ, ಅಕ್ಕ ಕರ್ಕೊಂಬರಕ್ಕೆ ಹೇಳಿದ್ದಾರೆ, ಬಾ. ಮೇಡಮ್ಮ? ಹೌದು, ಅಕ್ಕನೇ, ಬಾ. ನೋಯ್ತಾ ಇದೆ ಬಿಡಪ್ಪ. ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ಮನೇಲೇ ಇದ್ನಲ್ಲಪ್ಪ. ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳು. ಏನ್ ಸುಳ್ಳು ಹೇಳೋಣ ಅಂತ ಯೋಚನೆ ಮಾಡ್ತಿದ್ಯಾ? ಹೇಳ್ತೀಯ ಇಲ್ವಾ? ಬಾಸ್, ಕಾರಲ್ಲೇ ಮಲಗಿದ್ನಲ್ಲ. ಕಾರಲ್ಲಿ ಯಾರಾದ್ರೂ ಮಲಗ್ತಾರಾ? ನೀನ್ ಮನೇಲಿ ತಾನೇ ಇರ್ಬೇಕು. ಎಲ್ಲೋಗಿದ್ದೆ ಹೇಳು. ಹೇಳ್ತೀಯಲ್ವಾ? ಹೇಳ್ತೀನಪ್ಪ. ಅದು ಗೌರಿ ರಾತ್ರಿ ಒಬ್ಬರೇ ಊರಿಗೆ ಹೊರಟಿದ್ರು.
ಒಬ್ಬರೇ ಹೋಗೋದು ಸೇಫ್ ಅಲ್ಲ ಅಂತ ಹೇಳಿ ಅವ್ರ ಜೊತೆಗೆ ನಾನು ಮತ್ತೆ ವೆಂಕಿ ಹೋಗಿದ್ವಿ. ನಿಜ ಹೇಳ್ತಿದ್ಯಾ? ಪ್ರಾಮಿಸ್. ಸಾರಿ ಕಣ, ನೋವಾಯ್ತಾ? ಇಲ್ಲ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ದೆ. ಐ ಆಮ್ ಪ್ರೌಡ್ ಆಫ್ ಯು. ರಮಾ, ನೀನು ಕೆಲ್ಸದವಳು ಮನೇಲಿ ಇರಲಿಲ್ಲ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ. ನಿನ್ನ ಮಗನೂ ನೆನ್ನೆ ರಾತ್ರಿ ಮನೇಲಿ ಇರಲಿಲ್ಲ. ಯಾಕೆಂತ ವಿಚಾರಿಸಲ್ವಾ? ಬುದ್ಧಿ ಹೇಳಲ್ವಾ? ಏನು, ಇವನು ಮನೇಲಿರ್ಲಿಲ್ವಾ? ಹಾ, ಅವನು ಅವನ ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದ. ಈಗ ಬಂದಿದ್ದಾನೆ. ಅದಕ್ಕೆ ವಿಚಾರಿಸಲ್ವಾ ಅಂತ ಕೇಳಿದೆ. ನಾನು ವಿಚಾರಿಸೋದು, ಕನ್ಸನ್ ತೋರಿಸೋದು ನನಗೆ ಸಂಬಂಧಪಟ್ಟವ್ರಿಗೆ ಮಾತ್ರ. ಇವನು ಇಲ್ಲಿದ್ರೆ ಎಷ್ಟು, ಬಿಟ್ರೆ ಎಷ್ಟು. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ ಆ್ಯಂಡ್ ಐ ಜಸ್ಟ್ ಡೋಂಟ್ ಕೇರ್. ಸಾರಿ ಪ್ರೀತು, ನಿನ್ನ ಬಗ್ಗೆ ಕನ್ಸರ್ನ್ ತೋರಿಸ್ಲಿ ಅಂತ ನಾನು ಅವಳಿಗೆ ಹೇಳಿದೆ ಅಷ್ಟೇ. ನೀನನ್ನು ಬಯಸಬೇಕು ಅಂತಲ್ಲ. ಆದರೆ ಡೋಂಟ್ ಬಿ. ನಂಗೆ ನೀನೇನು ಅಂತ ಗೊತ್ತಿಲ್ವಾ? ಲೈಟ್ ಬಾ. ಅಮ್ಮ ನನಗೆ ಬೈದ್ರು ಅಂತ ನಂಗೆ ಬೇಜಾರಾಗ್ತಿಲ್ಲ. ನೀನು ಮತ್ತೆ ಅಮ್ಮ ಚೆನ್ನಾಗಿಲ್ವಲ್ಲ, ಅದೇ ನನಗೆ ಬೇಜಾರು.